ಆದಿ ಅಂಕಲ್ ಹೇಳಿದಕ್ಕೂ ಶ್ರೇಷ್ಠ ಆಂಟಿ ಹೇಳ್ತಿರೋದಕ್ಕೂ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ. ಅಂದ್ರೆ ಶ್ರೇಷ್ಠ ಆಂಟಿ ಅಮ್ಮನ ಬಗ್ಗೆ ಇಲ್ದಿರೋದನ್ನ ಹೇಳಿ ಮ್ಯಾನ್ಪ್ಲೇಟ್ ಮಾಡ್ತಿದಾರಾ? ನಿಮ್ಮ ಅಮ್ಮನ್ಗಂತೂ ಕೆಲ್ಸ ಸಿಕ್ಕದ್ಮೇಲೆ ಆ ಕೆಲ್ಸನೇ ಎಲ್ಲ ಆಗ್ಬಿಡಿದೆ. ತಾಂಡವ್ ಬೇರೆ ಮನೇಲಿಲ್ಲ. ಇದ್ದಿದ್ರೆ ಎಲ್ಲಾ ಕೆಲ್ಸ ಅವನ್ ಕೈಲೇ ಮಾಡಿಸ್ಬೋದಿತ್ತು. ಈಗೆಲ್ಲಾ ಕೆಲ್ಸ ನಾನೇ ಮಾಡ್ಬೇಕಾ? ಅಯ್ಯೋ, ಎಲ್ಲಾ ಕೆಲ್ಸ ನಾನ್ ಯಾಕೆ ಮಾಡ್ಲಿ? ನಮ್ ಮನೇಲಿ ಹೋಗ್ತಾ ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ ಅವಳ ಕೈಲಿ ಮಾಡಿಸ್ತೀನಿ. ತನ್ವಿ ಪುಟ್ಟ, ತನ್ವಿ ಪುಟ್ಟ, ಯಾಕೆ ತನ್ವಿ ಬೇಜಾರಲ್ಲಿದ್ಯಾ? ಏನಿಲ್ಲ ತನ್ವಿ, ಬೈ ದ ವೇ ನಿನ್ಗೆ ಹೇಳೋದೇ ಮರ್ತೋದೆ, ನಾನು ಹಾಸ್ಪಿಟಲ್ ಹೋಗಿದೆ. ಪೂಜಾ ಆರಾಮಾಗಿದ್ದಾಳಂತೆ. ಆಂಟಿ ಹಾಸ್ಪಿಟಲ್ಗೆ ಹೋಗೇ ಇಲ್ಲ. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದಾರ? ಸಾರಿ ತನ್ವಿ, ನಾನು ಅಲ್ಲಿಗೆ ಹೋಗ್ಬಾರ್ದಿತ್ತು. ನನ್ಗೀಗ ರಿಗ್ರೆಟ್ ಫೀಲ್ ಆಗ್ತಿದೆ. ಯಾಕೆ ಆಂಟಿ? ಗೊತ್ತಲ್ಲ ತನ್ವಿ, ನಿಮ್ಮ ಅಜ್ಜಿ ನನಗೆ ಬಾಯಿಗೆ ಬಂದಂಗೆಲ್ಲ ಬೈದ್ರು. ನಂಗಲ್ಲ, ನಿನ್ಗೂ ಕೂಡ ಬೈದ್ರು. ಎಲ್ಲಿ ಆ ಮನೆ ಹಾಳಿ ತನ್ವಿ ಅಂತ ಕೇಳಿದ್ರು. ಅವಳು ಏನಾದ್ರು ಬಂದಿದ್ರೆ ಕಾಲ್ ಮುರಿದ್ಬಿಡ್ತಿದ್ದೆ ಅಂತ ಕೇಳಿದ್ರು. ಅಜ್ಜಿ ಹಾಗೆಲ್ಲ ಮಾತಾಡಿದ್ರ? ಅಯ್ಯೋ, ಇನ್ನು ಏನೇನೋ ಅಂದ್ರು ತನ್ವಿ. ಅಲ್ಲಿರೋರೆಲ್ಲ ನನ್ನ ಇದ್ರು. ಅಲ್ಲ ತನ್ವಿ, ನಿಮ್ಮ ಅಜ್ಜಿಗೆ ಒಂದ್ ಚಿಕ್ಕ ಮಗು ಹತ್ರ ಹೇಳ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ. ಅಜ್ಜಿ ಸುಮ್ಮನೆ ಇದ್ರು. ಈ ಆಂಟಿ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದಾರ? ಅಷ್ಟೇ ಅಲ್ಲ ಪುಟ್ಟ, ತನ್ವಿಗೆ ಮಾನ ಮರ್ಯಾದೆ ಇಲ್ಲ, ಬಂದು ನಿಮ್ಮನೆಗೆ ಸೇರ್ಕೊಂಡಿದ್ದಾರೆ ಅಂತ ಬಾಯ್ ಬಂದಂಗ್ ಬೈದ್ಬಿಟ್ರು. ಸುಳ್ಳು, ಎಲ್ಲ ಸುಳ್ಳು. ನಿಜ ಹೇಳ್ತೀನಿ ತನ್ವಿ, ಅವ್ರು ಯಾರಿಗೂ ನಿನ್ನ ಪ್ರೀತಿನೇ ಇಲ್ಲ. ಇನ್ನು ನೀನಂತೂ ಹಾಸ್ಪಿಟಲ್ಗೆ ಹೋಗಿ ಆ ಪೂಜನ್ ಮುಖ ನೋಡೋ ಆಸೆ ಅಂತೂ ಬಿಟ್ಬಿಡು. ಅಪ್ಪಿ ತಪ್ಪಿ ತನ್ವಿ, ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ನಿಮ್ಮ ಅಜ್ಜಿ ಎಲ್ರು ಮುಂದೆ ನಿನ್ ಬೈದು ಅವಮಾನ ಮಾಡ್ತಾರೆ. ಅಷ್ಟೇ ಅಲ್ಲ ತನ್ವಿ, ಸುನಂದ ಅಜ್ಜಿ ಇದಾರಲ್ಲ, ಅವ್ರಂತೂ ನಿನಗ್ ಬಾಯ್ ಬಂದಂಗ್ ಬೈದ್ರು. ಅಜ್ಜಿ ಪುಟ್ಟ, ನಿಮ್ ಅಜ್ಜಿ ಅಂತೂ ಅವಳು ನನ್ ಮೊಮ್ಮಗ್ಲೇ ಅಲ್ಲ, ಅವಳು ನನ್ ಪಾಲಿಗೆ ಸತ್ತು ಹೋದ್ಲು ಅಂತ ಅಂದ್ರು. ನಾನು ಹೋದಾಗ ಯಾರೊಬ್ರು ಒಂದ್ ಮಾತು ಬೈಲಿಲ್ಲ. ಇನ್ನು ಶ್ರೇಷ್ಠ ಆಂಟಿ ಮುಂದೆ ಬೈತಾರ? ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದಾರೆ ಇವರು? ಇನ್ನು ತಂಗಿ, ನಿಮ್ ಅಮ್ಮನ ಬಗ್ಗೆ ಅಂತೂ ಹೇಳೋದೇ ಬೇಡ. ಶಿ ಇಸ್ ಎಮೋಷನಲ್. ಪೂಜನ್ಗೆ ಈ ತರ ಎಲ್ಲ ಆಗಿದೆ ಅಂತ ಗೊತ್ತಿದೆ, ಆದ್ರೂ ಆರಾಮಾಗಿ ಆಫೀಸ್ಗೆ ಹೋಗಿದ್ದಾಳೆ. ಇನ್ನು ನಿಮ್ಮೇಲಂತೂ ಮಗಳನ್ನೋ ಭಾವನೆನೇ ಇಲ್ಲ. ತನ್ವಿ, ನನ್ಗಂತೂ ನೀನ್ ರಾಂಗ್ ಪ್ಲೇಸ್ ಅಲ್ಲಿ ಉಟ್ಬಿಟ್ಟಿದ್ಯಾ ಅಂತ ಅನ್ನಿಸ್ತಿದೆ. ನಿನ್ನಂತ ಒಳ್ಳೆ ಹುಡುಗಿ ಆ ಮನೇಲಿ ಇಟ್ಲೇಬಾರ್ದಿತ್ತು ತನ್ವಿ. ದೇ ಆರ್ ರಿಯಲಿ ಬ್ಯಾಡ್ ಪೀಪಲ್. ಅವ್ರು ಯಾರು ಈ ಲೆವೆಲ್ ಇಲ್ವೇ ಇಲ್ಲ. ತನ್ವಿ, ನೀನು ನಿಮ್ಮ ಪಪ್ಪನ ಜೊತೆ ಹೋದ್ಮೇಲೆ ನಿಮ್ಮಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಎಲ್ಲರ ಜೊತೆ ಯಾವಾಗಲೂ ಎಷ್ಟು ಆಕ್ಟಿವ್ ಆಗಿರೋರು, ಈ ಕೆಲವು ದಿನದಿಂದ ತುಂಬಾ ಟೆನ್ಷನ್ನು ಬೇಜಾರಲ್ಲಿದ್ದಾರೆ. ನಿನ್ನನ್ನು ನೆನೆಸ್ಕೊಂಡು ಎಷ್ಟು ಕಣ್ಣೀರು ಹಾಕಿದ್ದಾರೆ ಗೊತ್ತಾ? ಆದಿ ಅಂಕಲ್ ಹೇಳಿದಕ್ಕೂ ಶ್ರೇಷ್ಠ ಆಂಟಿ ಹೇಳ್ತಿರೋದಕ್ಕೂ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ. ಅಂದ್ರೆ ಶ್ರೇಷ್ಠ ಆಂಟಿ ಅಮ್ಮನ ಬಗ್ಗೆ ಇಲ್ದಿರೋದನ್ನ ಹೇಳಿ ಮ್ಯಾನ್ಪ್ಲೇಟ್ ಮಾಡ್ತಿದಾರ? ನಿಮ್ಮ ಅಮ್ಮನ್ಗಂತೂ ಕೆಲ್ಸ ಸಿಕ್ಕದ್ಮೇಲೆ ಆ ಕೆಲ್ಸನೇ ಎಲ್ಲ ಆಗ್ಬಿಡಿದೆ. ಯೋಗ್ಯತೆ ಮೀರ್ ಬೇರೆ ಕೆಲ್ಸ ಸಿಕ್ಬಿಟ್ಟಿದ್ಯಲ್ಲ, ಅದಕ್ಕೆ ಅವಳಿಗೆ ಏನೋ ಸಾಧಿಸ್ಬಿಟ್ಟಿದೀನಿ ಅನ್ನೋ ದಿಮಾಕು. ಮಗಳು ಹೇಗಾದ್ರೂ ಸಾಯ್ಲಿ, ನಿಮ್ಮ ಅಮ್ಮಂಗಂತೂ ಏನೂ ಆಗ್ಬೇಕಾಗಿಲ್ಲ. ಅಲ್ಲ, ಯಾಕೆ ಇಷ್ಟೊಂದು ಸುಳ್ಳು ಹೇಳಿ ಮ್ಯಾನಿಪ್ಯುಲೇಟ್ ಮಾಡ್ತಿದಾರೆ? ಅಂದ್ರೆ ನಂಗೂ ಅಮ್ಮಂಗೂ ಆಗಿರೋ ಕ್ಲಾಶ್ನ ಯೂಸ್ ಮಾಡ್ಕೊಂಡು ನನ್ನನ್ನ ಅಮ್ಮನಿಂದ ದೂರ ಮಾಡ್ತಿದಾರ? ನಮ್ಮಿಬ್ರು ಮಧ್ಯೆ ಇರೋ ಗ್ಯಾಪ್ನ ಜಾಸ್ತಿ ಮಾಡ್ತಿದಾರ? ಆಮೇಲೆ ಏನ್ ಗೊತ್ತಾ ಪುಟ್ಟ, ಈ ತನ್ನಿ ಯಾಕೆ ಬೇಜಾರಾಗಿದ್ಯಾ? ಕುತ್ಕೋ. ಈ ತನ್ನಿ, ನಿಮ್ ಮನೆಯವರೆಲ್ಲ ನಿನಗ್ ಬೈತಾರೆ ಅಂತ ಬೇಜಾರು ಮಾಡ್ಕೋಬೇಡ. ಅವರೆಲ್ಲ ನಿನ್ನ ರಿಜೆಕ್ಟ್ ಮಾಡಿದ್ರೆ ಏನಂತೆ, ನಾನು ನಿನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ಕಂದ. ಬಿಕಾಸ್ ಐ ಲವ್ ಯು. ನೀನ್ ನನ್ನ ಮಗಳಿಗಿಂತ ಹೆಚ್ಚು. ನೀನ್ ಆ ಮನೆ ಬಗ್ಗೆ ಯೋಚನೆ ಬಿಟ್ಬಿಡು. ಸ್ಟೇ ವಿತ್ ಮೀ ಪುಟ್ಟ. ಆಂಟಿ ಇವತ್ ಮಾತಾಡ್ತಿರೋದು ಮಾತ್ರ ಸುಳ್ಳ ಅಥವಾ ಇಷ್ಟು ದಿನ ಹೇಳಿದೆಲ್ಲ ಸುಳ್ಳ? ಅಂದ್ರೆ ಇಷ್ಟು ದಿನ ತೋರ್ಸಿದ ಪ್ರೀತಿ ಸುಳ್ಳ? ನಾನೇನಾದ್ರೂ ಮೋಸ ಹೋಗ್ಬಿಟ್ನಾ?
ತನ್ವಿ ಪುಟ, ನೀನ್ ನನ್ನ ಎದೆ ಬರ್ಕೊಂಡ್ರೆ ಎಷ್ಟು ಹಾಯ್ ಅನ್ಸುತ್ತೆ ಗೊತ್ತಾ? ಅಮ್ಮ ಮಗಳನ್ನ ತಪ್ಕೊಂಡಾಗ ಫೀಲ್ ಬರುತ್ತಲ್ಲ, ಆ ತರ ಅನ್ಸುತ್ತೆ. ಕಿಶನ್, ಅರೆ ಅದಕ್ಕೆ ನೀವೇನು ಇಲ್ಲಿ? ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದೆ. ಅಲ್ಲ ಇದೆಲ್ಲ ಅವಶ್ಯಕತೆ ಇತ್ತಾ? ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತಿದ್ದೆ. ನಿನಗಿದ್ರ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತು, ಆದ್ರೆ ನನಗಿದೆ. ಅದಕ್ಕೆ ಅದು ಹಾಗಲ್ಲ. ಕಿಶನ್, ಕಿಶನ್, ಇದನ್ನ ತಿನ್ಬೇಕು ಅಂದ್ರೆ ತಿನ್ಬೇಕು ಅಷ್ಟೇ, ಅರ್ಥ ಆಯ್ತಾ? ಸರಿ. ದೇವ್ರ ಪ್ರಸಾದ, ಪೂಜೆ ನೋಡಕ್ ಒಳಗಡೆ ಬಿಡ್ತಾರಲ್ಲ, ಮೊದ್ಲು ಅವಳ ಹಣೆಗೆ ಇದನ್ನ ಹಚ್ಚು, ಆಯ್ತಾ? ಹೌದು, ಏನ್ರು ಪ್ರಸಾದ ಇದು? ಏನ್ ಹರಕೆ ಹೊತ್ತಿದ್ರಿ? ಮಂಡಿ ಸೇವೆನಾ, ಉರುಳು ಸೇವೆನಾ, ಉಪವಾಸನ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಿಶನ್, ಅವಳ ಹೆಸರಲ್ಲಿ ಸುಮ್ನೆ ಒಂದ್ ಪೂಜೆ ಮಾಡಿಸ್ದೆ ಅಷ್ಟೇ. ಗೊತ್ತು. ಕಿಶನ್, ಡಾಕ್ಟರ್ ಬಂದ್ರು. ಡಾಕ್ಟರ್, ಡಾಕ್ಟರ್, ನಮ್ ಪೂಜಾ ಇವಾಗ ಹೇಗಿದ್ದಾಳೆ? ಪರವಾಗಿಲ್ಲ, ಭಯ ಪಡೋ ಅಂತದೇನಿಲ್ಲ, ಚೇತರಿಸ್ಕೊತಿದ್ದಾರೆ. ಡಾಕ್ಟರ್, ನಾವ್ ಅವಳನ್ನ ನೋಡ್ಬೋದಾ? ಇನ್ ಸ್ವಲ್ಪ ತಲ್ಲಿ ವಾರ್ಡ್ ಶಿಫ್ಟ್ ಮಾಡ್ತೀವಿ, ಆವಾಗ ನೋಡ್ಬೋದು. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇಟ್ಸ್ ಓಕೆ. ನೋಡಿದ್ಯಾ ಕಿಶನ್, ನಮ್ ಪೂಜಾ ಚೇತರಿಸ್ಕೊಳ್ತಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಈಗ ನನ್ಗೆ ಜೀವ ಬಂದಂಗಾಯ್ತು. ಇನ್ನೇನ್ ಮತ್ತೆ, ಹರಕೆ ಎಲ್ಲ ಹೊತ್ತು ಪ್ರತಿ ಕ್ಷಣ ಪೂಜೆಗೋಸ್ಕರ ಮಿಡಿಯೋ ಹೃದಯ ಇರುವಂತ ಅಕ್ಕ ಇರ್ಬೇಕಾದ್ರೆ ಅವಳು ಹುಷಾರಾಗೇ ಆಗ್ತಾಳೆ ಅಂತ ನಂಗೂ ಗೊತ್ತಿತ್ತು. ಗೊತ್ತಿಲ್ಲ ಕಿಶನ್, ಅವಳಿಗೆ ಈ ತರ ಎಲ್ಲ ಆದಾಗಿಂದ ತುಂಬಾ ಬೇಜಾರಲ್ಲಿದ್ದೆ, ತುಂಬಾ ನೋವಾಗ್ತಿತ್ತು, ಏನ್ ಮಾಡ್ಬೇಕು ಅಂತಾನೂ ಅರ್ಥ ಆಗ್ತಿರ್ಲಿಲ್ಲ. ಈಗ ನಮ್ ಪೂಜಾ ಹುಷಾರಾಗ್ತಿದ್ದಾಳೆ ಅಂತ ಹೇಳಿದ್ರಲ್ಲ ಡಾಕ್ಟ್ರು, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ ಪೂಜೆನ ಈ ತರ ನೋಡಕ್ ಆಗಲ್ಲ ಕಿಶನ್. ಅವಳೇನಿದ್ರು ಚಿನ್ಕುರ್ಳಿ ತರ ವಟ ಅಂತ ಮಾತಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೇನೆ ಚಂದ. ಅವಳು ನನ್ ತಂಗಿ ಮಾತ್ರ ಅಲ್ಲ, ನನ್ ಮಗಳು. ಪೂಜಾ ನನ್ ದೊಡ್ಡ ಮಗಳು, ನನ್ ತಂದೆ ನನ್ ಚಿಕ್ಕ ಮಗಳು. ಅದೇ ನೀವು ತನ್ವಿ ಅಂತ ನೆನಪಾಯ್ತು ನೋಡಿ. ನೆನ್ನೆ ತನ್ವಿ ಬಂದಿದ್ಲು. ಏನು ತನ್ವಿನಾ? ಅವಳು ಚಿಕ್ಕಿಗೆ ಈ ತರ ಆಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಅವಳು ಮಾತೆಲ್ಲ ನೋಡ್ತಾ ಇದ್ರೆ ನನ್ ಒಂದ್ ಕ್ಷಣಕ್ಕೆ ನೀವೇ ನೆನಪಾದ್ರಿ. ಯಾಕೆ? ಅವಳು ಆಡಿರೋ ಮಾತುಗಳು, ಅವಳ ಮೆಚುರಿಟಿ ಎಲ್ಲ ನೋಡಿದಾಗ ಡಿಟ್ಟು ನಿಮ್ ತರ ಅಂತಾನೆ ಅನ್ಸ್ತು. ನನಗೆ ಸಿಕ್ಕಾಪಟ್ಟೆ ಧೈರ್ಯ ತುಂಬಿದ್ಲು. ಮಕ್ಕಳಿಗೆ ಚಿಕ್ಕಿ ಅಂದ್ರೆ ಪ್ರಾಣ. ಚಿಕ್ಕಿ ಇದ್ರೆ ಅವ್ರಗಳಿಗೆ ಬೇರೆ ಏನು ಬೇಡ. ಮೇಡಮ್ 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 ನಾನು ಆದಿ ಅವ್ರನ್ನ ನೋಡ್ಬೇಕಿತ್ತು. ಮೇಡಮ್ ಸರ್ ಬಿಸಿ ಇದ್ದಾರೆ, ಹಾಗೆಲ್ಲ ನೋಡೋಕ್ಕಾಗಲ್ಲ. ನಾನು ಯಾರು ಗೊತ್ತಾ ನಿಂಗೆ? ಮೇಡಮ್ ನೀವು ಯಾರಾದರೂ ಅಷ್ಟೇ, ನಾನು ಒಳಗೆ ಬಿಡಲ್ಲ. ಸರ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದಕ್ಕೆ ಪ್ರೂಫ್ ಏನಾದರೂ ಇದೆಯಾ? ಇದೆ ಆಯಿಂಟ್ಮೆಂಟು ಇಲ್ಲ, ಅಪಾಯಿಂಟ್ಮೆಂಟು ಇಲ್ಲ, ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಆದಿಯವ್ರನ್ನ ನೋಡ್ಬೇಕು ಅಂದ್ರೆ ನೋಡ್ಬೇಕಷ್ಟೇ. ಆಗಲ್ಲ ಅಂದ್ರೆ ಆಗಲ್ಲ ಮೇಡಮ್, ಇರಿಟೇಟ್ ಮಾಡಬೇಡಿ, ಹೊರಡಿ. ಅಲ್ಲಯ್ಯ, ನೀನ್ ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ನಾನು. ವಾಟ್ ದ ಹೆಲ್, ಸರಿಯಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ, ಏನದು ಗಲಾಟೆ? ಸೆಕ್ಯೂರಿಟಿ, ಸೆಕ್ಯೂರಿಟಿ ಸರ್, ಏನ್ ನಡೀತಾ ಇದೆ ಅಲ್ಲಿ? ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ತುಂಬಾ ಗಲಾಟೆ ನಡೀತಾ ಇದೆ. ಅಲ್ಲ, ಆಫೀಸ್ ಡೆಕೋರಮ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಸಾರಿ ಸರ್, ಒಬ್ರು ಲೇಡಿ ಬಂದಿದ್ದಾರೆ, ನಮ್ಮ ಮಾತೆ ಕೇಳ್ತಲ್ಲ ಸರ್. ನಿಮ್ಮನ್ನು ಮೀಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸರ್. ಲೇಡಿನಾ? ಹಾ ಸರ್, ತುಂಬಾ ಘಾಟಿ ಇದ್ದಾರೆ. ಈಗ ನನ್ನನ್ನು ಒಳಗ್ ಬಿಡ್ತೀಯೋ ಇಲ್ವೋ ನೀನು? ನೋಡಿ ಸರ್ ಹೇಗೆ ಕೂಗ್ತಾ ಇದ್ದಾರೆ ನೋಡಿ. ಸರಿ ಬಿಡಿ, ನಾನೇ ಮಾತಾಡ್ತೀನಿ, ನಡಿ.
ಅರೆ ಗೆಳತಿ ನೀವೇನಿಲ್ಲಿ? ಮತ್ತೆ ಇನ್ನೇನ್ ಮಾಡ್ಲಿ, ನಿನ್ ಜೊತೆ ಮಾತಾಡ್ಬೇಕು ಮನೆಗ್ ಬಾ ಅಂತ ಕರ್ದೆ ತಾನೆ, ನೀ ಬರ್ಲಿಲ್ಲ. ಅದಕ್ಕೆ ನೀನು ನೋಡ್ಕೊಂಡು ಆಫೀಸ್ ತನಕ ಬಂದೆ. ಸರಿ, ಒಳಗ್ ಬನ್ನಿ. ಹಾ, ಗೊತ್ತಾಯ್ತಾ ನಾನು ಯಾರು ಅಂತ? ಇವತ್ತು ಶ್ರೇಷ್ಠ ಆಂಟಿ ಕರ್ಕೊಂಡು ಹೋಗಿ ಬರ್ತೀನಿ ಅಂದಿದ್ದಲ್ವಾ, ಇನ್ನೂ ಯಾಕೆ ಬಂದಿಲ್ಲ? ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಅರೆ ಇವ್ರಾಗ ಫೋನ್ ಕಟ್ ಮಾಡ್ತಿದಾರ? ಅಟ್ಲೀಸ್ಟ್ ಕರ್ಕೊಂಡು ಹೋಗಿ ಬರ್ತಾರ ಇಲ್ವಾ ಅಂತನಾದ್ರೂ ಹೇಳ್ಬೇಕಲ್ವಾ? ಇಲ್ಲಾಂದ್ರೆ ನಂಗೆ ಹೇಗ್ ಗೊತ್ತಾಗುತ್ತೆ? ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಇವ್ರಿಗೆ ಏನಾಗಿದೆ ಅಂತ ಮೊನ್ನೆ ಎಲ್ಲ ಫೋನ್ ಮಾಡಿದ್ರೆ ಒಂದೇ ರಿಂಗಿಗೆ ರಿಸೀವ್ ಮಾಡಿ ಮಾತಾಡ್ತಿದ್ರು. ಪಪ್ಪ ಔಟ್ ಆಫ್ ಸ್ಟೇಷನ್ಗೆ ಹೋದ್ಮೇಲೆ ತುಂಬಾ ವಿಚಿತ್ರವಾಗಿ ಆಡ್ತಿದಾರ. ಅಂದ್ರೆ ಆಂಟಿಗ್ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ವಾ? ಯಾವ್ದಕ್ಕೂ ಇನ್ನೊಂದ್ಸಲ ಫೋನ್ ಮಾಡೋಣ. ತನ್ವಿ, ಒಂದ್ಸಲ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರೆ ಬಿಸಿ ಇದೀನಿ ಅಂತ ಅರ್ಥ. ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ? ಆಂಟಿ ಇವತ್ ನೀವ್ ನನ್ನ ಪಿಕ್ ಮಾಡಕ್ ಬರ್ತೀನಿ. ತನ್ವಿ ನೋಡು, ನಂಗೆ ಇವತ್ತು ನಿನ್ನ ಪಿಕ್ ಮಾಡೋದಕ್ ಆಗಲ್ಲ. ನಾನು ಯಾವ್ದು ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಇದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾರು ಮೇಡಮ್? ಅಯ್ಯೋ, ನಮ್ಮ ಮನೇಲಿ ಯಾವಳ ಅವಳು ಬಂದು ಒಕ್ಕರಿಸ್ಕೊಂಡಿದ್ದಾಳೆ ಅವಳು. Can you please refill this? Yeah, please.